ನಾಡು ಹಾವೇರಿ ಜಿಲ್ಲೆ ಒಳಗ ಇಲೆಕ್ಷನ್ ಕಾವು ಜೋರಲ್ಲದೆ ಆ ಕಾವನ್ನ ಹೆಚ್ಚಿಗೆ ಮಾಡಕ ನಾನು ಬಂದೀನಿ. ಒಂದ್ ಕಡೆ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಗೆಲುವಿಗಾಗಿ ಅವರು ಒಂದು ಪಣ ತೊಟ್ಟಾರ. ಆ ಒಂದು ಹ್ಯಾಟ್ರಿಕ್ ಅನ್ನ ಬ್ರೇಕ್ ಮಾಡಕ ಮೈತ್ರಿಕೂಟ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳತಾರ. ಇನ್ನೇನು ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತಿ. ಒಂದ್ ಕಡೆ ಗ್ಯಾರಂಟಿ ನೋಡಿ ಓಟ್ ಹಾಕ್ತಾರ ಜನಗಳು, ಅಥವಾ ಮೋದಿ ಅವರ ವರ್ಚಸ್ಸು ಅದ್ರ ಜೊತೆ ರಾಮ ಮಂದಿರವನ್ನ ನೋಡಿ ಓಟ್ ಹಾಕ್ತಾರ. ಬರ್ರಿ ಹಾವೇರಿ ಜನಗಳ ಬಾಯಿಂದನೇ ನಾವು ಕೇಳೋಣ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ನೋಡಾಕತ್ತಾರಂತ ಬರ್ರಿ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಇಲ್ಲಿ ಬರ್ತಾರ. ಹಂಗ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದ ಸಹ ಇಲ್ಲಿ ಜಾನುವಾರು ಸಂತೆಗೆ ರೈತರು ಬರ್ತಾರ. ಬರೀ ಇಲ್ಲಿರುವ ಜನಗಳ ಒಂದು ಅಭಿಪ್ರಾಯನ ತಿಳ್ಕೊಂಡು ಈ ಬಾರಿ ಲೋಕಸಭಾ ಚುನಾವಣೆದಾಗ ಯಾವ ಒಂದು ಪಕ್ಷದ ಮೇಲೆ ಅವರ ಒಲವು ಐತೆ ಅನ್ನುವಂಥದ್ದು. ಬರುವಂತ ಲೋಕಸಭೆ ಚುನಾವಣೆದಾಗ ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಸರ್? ಕಾಂಗ್ರೆಸ್. ಯಾಕೆ ಬಿಜೆಪಿ ಮ್ಯಾಗ ಯಾಕೆ ಇಲ್ರಿ? ಇಲ್ಲ, ಕಾಂಗ್ರೆಸ್. ಇಲ್ಲೊಬ್ರು ಸಾಹೇಬ್ರದಾರ. ಈಗ ಲೋಕಸಭೆ ಚುನಾವಣೆ ಬಂತು. ಈಗ ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮ್ದು ಇರೋದು ಕಾಂಗ್ರೆಸ್ ರೀ. ಕಾಂಗ್ರೆಸ್. ಯಾವ ಒಂದು ಕಾರಣಕ್ಕೆ ಕಾಂಗ್ರೆಸ್ ನೀವು ಇಷ್ಟಪಡ್ತೀರಿ? ನಮ್ಗೆ ಗ್ಯಾರಂಟಿ ಅಂದ್ರೆ ಏನ್ರಿ, ಅನುಗುಣದ ಇದ್ರೆ ನಮ್ ಕಾಂಗ್ರೆಸ್ ರೀ. ಏನಂತ ಇಲ್ಲಿ ಜಾನುವಾರು ತೊಗೊಳಕ್ ಬಂದಿರೋ ಅಥವಾ ಏನ ಕೊಡಾಕ್ ಬಂದ್ರಿ? ತಗೊಂಡ್ರಿ ಏನ್ರಿ? ಇನ್ನೂ ಇಲ್ಲ, ನೋಡ್ಬೇಕು. ನೋಡಾತಿರಿ. ಈಗ ಲೋಕಸಭೆ ಚುನಾವಣೆ ಬತ್ರಿ. ಈಗ ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು? ನಾವು ಬಿಜೆಪಿ ಮಾಡ್ರ ನೋಡ್ರಿ. ಬಿಜೆಪಿ ರೀ. ಕಾಂಗ್ರೆಸ್ ಯಾಕೆ ಮಾಡಂಗಿಲ್ರಿ? ಇಲ್ಲ. ಯಾರ ನೇತ್ರ ಅನುಕೂಲ ಆಗತ್ತೆ ನಿಮ್ಗ? ನಮ್ದು ಯಾರು ಯಾಕೆ ಒಟ್ಟು ಬಿಜೆಪಿ ಮಾಡ್ಬೇಡ್ರಿ. ಒಟ್ಟು ಬಿಜೆಪಿ ಮಾಡ್ತೀರಿ. ಬರೀ ಇಲ್ಲಿ ರೈತರು ಏನೋ ಒಂದು ಡೀಪ್ ಡಿಸ್ಕಷನ್ ನಡೀಲಾತೈತಿ. ಯಾವ್ದು ತರದ ಜಾನುವಾರನ್ನ ತಗೋಬೇಕು, ಏನು ಕೊಡಾಕ ಬಂದಾರ ಅನ್ನೋಂಥದ್ದು ಕೇಳೋಣ. ಅದ್ರ ಜೊತೆ ಈ ಬಾರಿ ಚುನಾವಣೆದಾಗ ಯಾವ ಒಂದು ಪಕ್ಷದ ಮೇಲೆ ಅವ್ರದ್ದು ಒಲವು ಐತೆ ಅನ್ನೋಂಥದ್ದು ಅವ್ರ ಬಗ್ಗೆ ನಾವು ಕೇಳೋಣ ಅಂತ. ಸರ, ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಅಲ್ರಿ, ಅವ್ರ ಪಕ್ಷ ತಗೊಂಡ್ ಏನ್ ಮಾಡೋದೈತಿ? ಯಾವ ಪಕ್ಷ ತಗೊಂಡ್ ಏನ್ ಮಾಡ್ಬೇಕು ಹೇಳ್ರಿ? ಯಾರಿಗೆ ಉಪಕಾರ ಮಾಡ್ತಾರ ಹೇಳ್ರಿ? ಅವರೆಲ್ಲ ನಿಂತ್ಕೊಂಡ್ ಎಲ್ಲ ತಮ್ಮ ಬಾಳೆ ಮಾಡ್ಕೊಂಡ್ ಮನಿ ಹೋಗ್ತಾರ. ನಾವು ಕಚಾಡೋದಷ್ಟೇ ಇಲ್ಲಿ ಜನರು. ಯಾರಿಗೂ ಉದ್ಧಾರ ಮಾಡೋದ್ರಲ್ಲ ಹೋರಿ ಅವ್ರು. ಆದ್ರೆ ಓಟ್ ಹಾಕ್ತಿರಿಲ್ರಿ? ಯಾರಿಗೆ ಹಾಕ್ಬಾರ್ದು ಅನ್ಸೈತಿ ನೋಡ್ರಿ. ಏನ್ ಮಾಡೋದು ಹೇಳ್ರಿ? ಯಾರ್ಯಾರಿಗೆ ಹಾಕ್ಬಾರ್ದು ಅನ್ಸೈತ್ರಿ? ಈಗ ಶಿವಕುಮಾರ್ ಸಾಹೇಬ್ರು ಈಗ ಆಲ್ರೆಡಿ ಹಾಲಿ ಇದು ಅದಾರಿ, MP ಅವ್ರು ಅದಾರ. ಈಗ ಏನ್ ಅವ್ರು ಕೆಲಸ ಮಾಡ್ಯಾರ ಇಲ್ರಿ? ಮತ್ತೆ ಮಾಡ್ಯಾರ ಬಿಡ್ರಿ, ಇವ್ರಿಗೇನ್ ಕೊಡ್ತಕ್ಕಂಥ ಹಳ್ಳ್ಯಾಗ. ಯಾಕೆ ತಲೆ ಕೆಡಿಸ್ಬೇಕ್ರಿ ಅವ್ರದ್ದು? ಏನಿಲ್ರಿ, 14 ಮಂದಿ 14 ಮಾತಾಡ್ತಾವಿ. ಹೌದಾ? ದೇವ್ರ ಕಡೆ ಯಾರ ಕಡೆ ಬಾರಿ ಇರ್ತೈತಿ ಅವ್ರು ಎತ್ಕೊಂಡ್ ಬಿಡ್ತಾರ ಅಷ್ಟ. ಅಲ್ಲ, ನಿಮ್ಗೆ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮಗ ಪಕ್ಷ ಎರಡೂ ಒಲವದವ್ರಿ. ಎದಕ್ ಹಾಕ್ಬೇಕು ಅಲ್ಲಿ ಬಟ್ ಒತ್ತದಾಗ ಗೊತ್ತಾಗತ್ತೆ, ಅಲ್ಲಿ ಮಟ್ಟ ಗೊತ್ತಾಗತ್ತಲ್ಲ. ರಾಮ್ ರಾಜ್ಯ ಮಾಡ್ಯಾರವ ಮೋದಿ, ಹೌದಾ? ಆಮ್ಯಾಕ ನೋಟ್ ಬ್ಯಾನ್ ಮಾಡಿ ಹಗರಣ ಇದ್ದು ಬೈದ್ ಗೆಳ್ದಾರ ಮೋದಿ. ಏನು ಬದಲಾವಣೆ ಆಗ್ಬೇಕಂದ್ರೆ ಮೋದಿ ಬಿಟ್ರೆ ಯಾವನ್ ಕಡೆಯಿಂದ ಸಾಧ್ಯ ಅಲ್ಲ. ಮೋದಿನ ಬರೋದು, ಮೋದಿನ ಪ್ರಧಾನಿ ಆಗೋದು. ಈಗ ಮೋದಿ ಬಂದ್ಮ್ಯಾಗ ಜಗತ್ತು ಬದಲಿ ಆಗೈತಿ. ಏನು ಬದಲಾಗೈತ್ರಿ? ಈಗ ಇಡೀ ದೇಶನ ರಾಮ್ ರಾಜ್ಯ ಆಗೈತಿ. ಹಬ್ಬ ಎಲ್ಲಲ್ಲಿ ಆಚರಣೆ ಯಾಕೆ ಮಾಡಿದ್ರು? ಈಗ ನಾನೇನು ಹೇಳಿದ್ರು ಮಾಡ್ತಾರ. ರಾಮ್ ರಾಜ್ಯ ಆಗೈತಿ ದೇಶ. ಆ ಉದ್ದೇಶಕ್ಕೆ ಮುಂದೆ ಬರೋದು ಮೋದಿ. ದೇಶಕ್ಕೆ ಪ್ರಧಾನಿನ ಮೋದಿನ. ಈಗ ಇಲ್ಲಿ ಶಿವಕುಮಾರ್ ಉದಾಸಿ ಸಾಹೇಬ್ರು MP ಅವ್ರು ಅದಾರ. ಈಗ ಅವ್ರು ನಿಂದ್ರಂಗಿಲ್ಲ ಅಂತಾರ. ಈಗ ಏನ್ ಮೋದಿ ಸಾಹೇಬ್ರ ನೋಡಿ ಓಟ್ ಹಾಕ್ತಿರೋ, ಏನ್ ಈ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತಿರೋ? ನಾವು ಮೋದಿ ಸಾಹೇಬ್ರು ನೋಡಿ ಓಟ್ ಹಾಕೋದು, ಜಗದೀಶ್ ಶೆಟ್ಟರ್ನ ಆಯ್ಕೆ ಆಗೋದು.